ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೌನಿಕ್ರಿಶ್ ಕ್ರಿಯೇಷನ್ಸ್. ಹೇಗಿದ್ದೀರಾ ಎಲ್ಲರೂ? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಫ್ಯಾಮಿಲಿ. ಇವತ್ತು ಬಂದುಬಿಟ್ಟು ಸಿಂಪಲ್ಲಾಗಿರೋ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಏನೆಲ್ಲ ಸ್ಪೆಷಲ್ ಇದೆ ಈ ವಿಡಿಯೋದಲ್ಲಿ, ಏನೆಲ್ಲ ನೋಡಬಹುದು ಅಂತ ನೋಡೋಣ ಬನ್ನಿ. ರೀಸೆಂಟಾಗಿ ಇವಾಗ ನಾವು ಕಂಪ್ಯೂಟರ್ ಥ್ರೆಡ್ ವರ್ಕ್ ಮಿಷಿನ್ನ ತೊಗೊಂಡಿದ್ವಲ್ವ. ಸೊ ಅದು ಪೂಜೆ ಎಲ್ಲ ಆಗಿಬಿಟ್ಟು ಯಾವ್ಯಾವ ಡಿಸೈನ್ಸ್ನ ನಾವು ಹಾಕಿದ್ವಿ, ಏನೆಲ್ಲ ಆಯಿತು ಅಂತ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಯಾರೆಲ್ಲ ಹೊಸಬ್ತಿದ್ದೀರೋ ಸೊ ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ಹಾಗೆ ವಿಡಿಯೋ ನೀವು ನೋಡ್ತಾ ಇಷ್ಟ ಆದಲ್ಲಿ ಒಂದು ಲೈಕ್ ಕೂಡ ಮಾಡಿ. ವಿಡಿಯೋ ಬಗ್ಗೆ ಏನಾರು ಅನಿಸಿದ್ದಲ್ಲಿ ಕಮೆಂಟ್ ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಇದೇ ಥರ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇದೇ ಥರನ ನನಗೆ ಮುಂದೆನೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲಿಗೆ ಒಂದು ಸಬ್ಸ್ಕ್ರೈಬ್ ಆದರೆ ಅಲ್ವಾ, ಮತ್ತು ವಿಡಿಯೋಗೆ ಲೈಕ್ ಕೂಡ ಕೊಟ್ರಿ ಅಲ್ವಾ. ಸೊ ಈ ಡಿಸೈನ್ ಬಂದುಬಿಟ್ಟು ನಾವು ಮಿಷಿನ್ ಪೂಜೆ ಎಲ್ಲ ಆಗಿಬಿಟ್ಟು ನೆಕ್ಸ್ಟ್ ಡೇ ನಾನು ವರ್ಕಿಗೆ ಹಾಕಿದ್ದು. ತುಂಬ ಹೆವಿ ಇದೆ ವರ್ಕು. ನಾವು ಅಂದ್ಕೊಂಡಷ್ಟು ಈಸಿ ಅಲ್ಲ ಕಂಪ್ಯೂಟರ್ ಮಿಷಿನಲ್ಲಿ ಮಾಡೋದು. ಯಾಕೆಂದರೆ ಕಂಪ್ಯೂಟ್ರ್ ಥ್ರೆಡ್ ಮಿಷಿನ್ ವರ್ಕ್ ಮಾಡೋದು ನಮಗೆ ಟ್ರೈನಿಂಗ್ ಕೂಡ ಆಗಿಲ್ಲ. ಜಸ್ಟ್ ಅವರು ಒನ್ ಡೇ ಬಂದುಬಿಟ್ಟು ಒಂದು 3 ಅವರಲ್ಲಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಹೋಗಿದ್ದಾರೆ. ಸೊ ಹಾಗಾಗಿ ನಮಗೆ ಸ್ವಲ್ಪ ತಿಳ್ಕೊಳೋವರೆಗೂ ಹೆವಿ ಅನ್ನಿಸ್ತಾ ಇದೆ. ಸ್ವಲ್ಪ ತಲೆ ಕೆಡಿಸ್ಕೊಂಡು ಮಾಡಬೇಕು. ಸೊ ಹಾಗಾಗಿ ಒಲೆಯು ತುಂಬ ಇರೋದ್ರಿಂದ ನಾವು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಸೊ ಏನಾರ ಎಮರ್ಜೆನ್ಸಿ ಬಂದರೆ ಅಷ್ಟೇ ಒಂದೊಂದು ಹಾಕಿ ಮಾಡಿದ್ದೀವಿ. 1 ವೀಕಲ್ಲಿ ಒಂದು 4 ಬ್ಲೌಸಸ್ನ ವರ್ಕ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಅನಿಸುತ್ತೆ ಹೋಗ್ತಾ. ಮಿಷಿನ್ ತಂದುಬಿಟ್ಟು ಸೆಕೆಂಡ್ ಡೇಯಲ್ಲೇ ನಾನು ಈ ವರ್ಕ್ನ ಹಾಕಿದ್ದು. ತುಂಬ ಚೆನ್ನಾಗಿ ಬಂದಿದೆ. ಅಂದ್ಕೊಂಡಿರಲಿಲ್ಲ ಫಸ್ಟ್ ಬ್ಲೌಸೇ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಸ್ವಲ್ಪ ಕೇರ್ಫುಲ್ಲಾಗಿ ಟೈಮ್ ತೊಗೊಂಬಿಟ್ಟು 1 ಡೇ ಫುಲ್ಲು ಟೈಮ್ ಹಿಡೀತು ಈ ಬ್ಲೌಸ್ನ ವರ್ಕ್ ಮಾಡಲಿಕ್ಕೆ. ಯಾಕಂದರೆ ಸ್ಟಾರ್ಟಿಂಗ್ ಅಲ್ವಾ. ಸೊ ಯಾವ ಡಿಸೈನ್ ಯಾವ ಥರ ಬರುತ್ತೆ, ಮತ್ತು ಥ್ರೆಡ್ ಯಾವ ಥರ ಹಾಕ್ಕೋಬೇಕು, ಏನು ಕಾಂಬಿನೇಷನು ಪ್ರತಿಯೊಂದೂ ಪಿನ್ ಟು ಪಿನ್ ಒಂದು ಸ್ವಲ್ಪ ತಲೆಯಲ್ಲಿ ಮೈಂಡಲ್ಲಿ ಲೆಕ್ಕಾಚಾರ ಮಾಡ್ಕೊಂಡ್ಬಿಟ್ಟು ಸೆಟ್ ಮಾಡಿಕೊಂಡು ಬ್ಲೌಸ್ ವರ್ಕ್ ಮಾಡಬೇಕಾಗುತ್ತೆ. ಹಾಗಾಗಿ 1 ಡೇಗೆ ಅದು ಫುಲ್ ಕಂಪ್ಲೀಟ್ ಆಯಿತು. ತುಂಬ ಚೆನ್ನಾಗಿ ಕೂಡ ಬಂತು ಫಸ್ಟ್ ಬ್ಲೌಸು. ಈ ಬ್ಲೌಸ್ ಬಂದುಬಿಟ್ಟು ಸೆಕೆಂಡ್ನೇ ಬ್ಲೌಸು. 1 ಡೇ ಗ್ಯಾಪ್ ತೊಗೊಂಡ್ಬಿಟ್ಟು ಸ್ಟಿಚ್ ಮಾಡೋ ಎಮರ್ಜೆನ್ಸಿ ಇತ್ತು. ಸೊ 1 ಡೇ ಗ್ಯಾಪ್ ತೊಗೊಂಡ್ಬಿಟ್ಟು ನೆಕ್ಸ್ಟ್ ಡೇ ಹಾಕಿದ್ದು. ಮೇ ಬಿ 4th ಡೇ ಅನಿಸುತ್ತೆ ಮಿಷಿನ್ ಬಂದು. ಇದು ಕೂಡ ಅಷ್ಟೇ, ಅವರು ಸಿಂಪಲ್ ಅಂದರೆ ಸಿಂಪಲ್. ಫಸ್ಟ್ ಟೈಮ್ ಮಾಡಿಸ್ತಿದ್ದೀನಿ. ಎಲ್ಲರೂ ಮಾಡಿಸ್ತಿದ್ದಾರೆ ಅಂತ ಮಾಡಿಸ್ತಿದ್ದೀನಿ. ನಮ್ಮ ತಂಗಿ ಮದುವೆದು ಎಷ್ಟು ಸಿಂಪಲ್ ಆಗುತ್ತೋ ಅಷ್ಟು ಸಿಂಪಲ್ಲಾಗಿ ನನಗೆ ಮಾಡಿಕೊಡ್ಬೇಕು ಅಂತ ಹೇಳಿದರು. ಬ್ಲೌಸು ಫುಲ್ ಪ್ಲೇನ್ ಬಂದಿರೋದ್ರಿಂದ ಸ್ಯಾರೆ ಬಂದುಬಿಟ್ಟು ಗ್ರೀನ್ ಕಲರ್ ಇತ್ತು. ಸೊ ಹಾಗಾಗಿ ಗ್ರೀನ್ ಕಲರ್ ಥ್ರೆಡ್ಡಲ್ಲೇ ನಾವು ಸಿಂಪಲ್ಲಾಗಿ ವರ್ಕ್ನ ಕೊಟ್ಟಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ ಇದು ಕೂಡ. ಇದೇ ಊರವರು ಕಸ್ಟಮರ್ ಬಂದುಬಿಟ್ಟು ನಮ್ಮ ಕಜನ್ಸ್ ಸಿಸ್ಟರ್ ಆಗಬೇಕು. ಸೊ ಅವರು ಎಷ್ಟು ಸಿಂಪಲ್ ಆಗುತ್ತೋ ಅಷ್ಟು ಸಿಂಪಲ್ಲಾಗಿ ನನಗೆ ವರ್ಕ್ ಮಾಡಿಕೊಡಿ ಅಂತ ಹೇಳಿದರು. ಹಾಗಾಗಿ ಸಿಂಪಲ್ಲಾಗಿಯೇ ಇದನ್ನು ವರ್ಕ್ ಮಾಡಿದ್ದೀವಿ. ಅವರು ಕೂಡ ತುಂಬ ಚೆನ್ನಾಗಿದೆ ಅಂತೇಳಿ ಇಷ್ಟಪಟ್ಟರು. ಮಿಷಿನ್ ತಂದುಬಿಟ್ಟು ಅವರು ಡೆಮೋ ಕೊಟ್ಟು ಹೋದ್ಮೇಲೆ ನೈಟ್ ಪೂರ್ತಿ ನಿದ್ದೆ ಬರಲಿಲ್ಲ. ಆ ನೈಟು ಮತ್ತು ಸೆಕೆಂಡ್ ಡೇ ನೈಟ್ ಕೂಡ ಬರೀ ಮೈಂಡಲ್ಲಿ ಈ ವರ್ಕ್ ಬಗ್ಗೆನೇ ಓಡ್ತಾ ಇತ್ತು. ಯಾವ ಥರ ಏನು ಒಂದು ಅರ್ಥ ಆಗಿಲ್ಲ, ಯಾವ ಥರಪ್ಪ ಮಾಡೋದು ಅಂತ ಸ್ವಲ್ಪ ಯೂಟ್ಯೂಬು ನಮಗಿದ್ದರಿಂದ ತುಂಬ ಚೆನ್ನಾಗಿ ಸಹಾಯ ಆಯಿತು. ವರ್ಕ್ ಮಾಡಬೇಕಾದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಆಗಿದ್ದು ಮತ್ತು ನಮ್ಗೆ ಗೊತ್ತಾಗಲಿಲ್ಲ ಅಂತ ಹೇಳಿದರೆ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿರೋರು ತುಂಬ ಚೆನ್ನಾಗಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಅದನ್ನು ನೋಡಿಬಿಟ್ಟು ನಾವು ವರ್ಕಿಗೆ ಒಂದೊಂದನ್ನೇ ಹಾಕ್ತಾ ಕಲ್ತ್ಕೊತಾ ಹೋದ್ವಿ. ಇವಾಗ ಒಂದು 4 ಬ್ಲೌಸ್ ಹಾಕಿದ ಮೇಲೆ ಫುಲ್ ಆರಾಮ್ ಅನಿಸುತ್ತೆ ವರ್ಕ್ ಮಾಡೋದು. ಸೊ ಹಾಗಾಗಿ ಎಷ್ಟೇ ಬಂದರೂ ವರ್ಕ್ ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸು ನನಗೂ ಮತ್ತು ನಮ್ಮ ತಂಗಿಗೂ ಕೂಡ ಬಂದಿದೆ. ಇಷ್ಟೆಲ್ಲ ಸಾಧ್ಯ ಆಗಿದ್ದು ಯೂಟ್ಯೂಬಿಂದನೇ ಅಂತಲೇ ಹೇಳ್ಬೋದು. ಯೂಟ್ಯೂಬು ವೀಡಿಯೋಸ್ನ ನೋಡ್ತಾ ನಾವು ಮಿಷಿನ್ ತರಬೇಕು ಅನ್ನೋದೊಂದು ಮೈಂಡಲ್ಲಿ ಬಂದಿತ್ತು. ಸೊ ಹಾಗಾಗಿ ಯೂಟ್ಯೂಬ್ ನೋಡಿನೇ ವರ್ಕ್ನ ಸ್ಟಾರ್ಟ್ ಮಾಡಿರೋದು. ಇದನ್ನು ತುಂಬ ಚೆನ್ನಾಗಿ ಕೂಡ ಬರ್ತಿದೆ. ಇದು ಬಂದುಬಿಟ್ಟು ನನ್ನ ಮಗಳು ಫ್ರೆಂಡ್ದು.
ಅವಳು ಮೇಳಕಟ್ಟೆಯಲ್ಲಿ ಹೋಗ್ತಿದ್ದಾಳೆ ಸ್ಕೂಲ್ಗೆ. ಅವ್ರ ಫ್ರೆಂಡ್ ಅಮ್ಮ ಕೊಟ್ಟಿದ್ದಾರೆ. ಸೊ ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಏನು ಶೋ ಆಗ್ತಾ ಇದ್ದಾವೋ ಈ ಡಿಸೈನ್ಸ್ ಬಂದುಬಿಟ್ಟು ಇವಾಗ ಸ್ಟಾರ್ಟಿಂಗ್ ನಾವು ಹಾಕ್ತಿರೋ ಅಂಥ ಡಿಸೈನ್ಸು ಸಿಂಪಲ್ಲಾಗಿರೋವನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಸ್ಟಾರ್ಟಿಂಗು. ಸೊ ತುಂಬ ವೆರೈಟಿ ಡಿಸೈನ್ಸ್ ಇದ್ದಾವೆ ಇದರಲ್ಲಿ. ನನಗಂತೂ ಡಿಸೈನ್ಸ್ ತುಂಬ ಇಷ್ಟ. ಅದು ಒಂದಕ್ಕಿಂತ ಒಂದು ಚೆನ್ನಾಗಿದ್ದಾವೆ. ಸಿಂಪಲ್ಸ್ ಡಿಸೈನ್ಸ್ ಹಿಡಿದು ಬ್ರೈಡಲ್ ಡಿಸೈನ್ಸ್ ಕೂಡ ಇದ್ದಾವೆ. ಸೊ ತುಂಬ ಹೆವಿ ವರ್ಕ್ ಇದೆ ಮತ್ತು ಹೆವಿ ಟೈಮ್ ಹಿಡಿಯುತ್ತೆ. ಒಂದು ಬ್ಲೌಸ್ ಒಂದು 2 ದಿವಸ 3 ದಿವಸ ಆಗುತ್ತೆ ಅಂತಾರೆ ದೊಡ್ಡ ಮಿಷಿನಲ್ಲೇ. ಸೊ ಇದು ಸಣ್ಣ ಮಿಷಿನ್ನು. ನೋಡಬೇಕು ಹೋಗ್ತಾ ನಾವು ವರ್ಕ್ನ ಹಾಕಬೇಕು ಅಂದ್ಕೊಂಡಿದ್ವಿ. ಹೆವಿ ಡಿಸೈನ್ಸ್ ಎಲ್ಲ ತುಂಬ ಬ್ಲೌಸಸ್ ಬಂದಿದ್ದಾವೆ ವರ್ಕಿಗೆ. ಸೊ ಟೈಮ್ ನೋಡ್ಕೊಂಬಿಟ್ಟು ವರ್ಕ್ ಸ್ಟಾರ್ಟ್ ಮಾಡಬೇಕು. ಇವಾಗ ಸ್ಟಿಚಿಂಗ್ ಮದುವೆ ತುಂಬ ಬಂದಿರೋದ್ರಿಂದ ಬ್ಲೌಸ್ನ ಸ್ಟಿಚ್ ಮಾಡೋದ್ರ ಕಡೆ ಇದ್ದೀವಿ. ಸೊ ಮುಂಚೆಯಿಂದನೂ ಅಷ್ಟೇ ತುಂಬ ವರ್ಕ್ ಬ್ಲೌಸ್ ಬರ್ತಾಯಿತ್ತು. ನಮಗೆ ರಿಸ್ಕ್ ಆಗ್ತಾಯಿತ್ತು ಬೇರೆ ಕಡೆ ಮಾಡಿಬಿಟ್ಟು ಅವ್ರ ಟೈಮಿಗೆ ಕೊಡೋದ. ಹಾಗಾಗಿ ಮೇನ್ ರೀಸನ್ ಬಂದುಬಿಟ್ಟು ನಾವು ಮಿಷಿನ್ ತರಲಿಕ್ಕೆ ಕಾರಣ. ಸೊ ತುಂಬ ಚೆನ್ನಾಗಿ ಅನ್ನಿಸ್ತಿದೆ. ನೋಡೋಣ ಹೋಗ್ತಾ ಯಾವ ಥರ ವರ್ಕ್ ಮಾಡ್ತೀವಿ, ಯಾವ ಡಿಸೈನ್ಸ್ ಎಲ್ಲ ಹಾಕ್ತೀವಿ ಅಂತ ಹೇಳ್ಬಿಟ್ಟು ನಿಮಗೆ ನೆಕ್ಸ್ಟ್ ನಾನು ಹಾಕಿದಾಗೆಲ್ಲ ತೋರಿಸ್ತಾ ಹೋಗ್ತೀನಿ. ಹುಣ್ಸಳ್ಳಿ ಮದುವೆ ಒಂದಷ್ಟು ಬ್ಲೌಸಸ್ ಬಂದಿದ್ವು, ಅವನ್ನೆಲ್ಲ ಸ್ಟಿಚ್ ಮಾಡಿ ಕೊಟ್ಟಿದ್ವಿ. ನೆಕ್ಸ್ಟ್ ಅಂಜಿಗೇರಿ ಮದುವೆ ಸ್ಟಾರ್ಟ್ ಮಾಡಬೇಕು. ಅವು ಏನಿಲ್ಲ ಅಂದರೂ ಒಂದು 30 ಬ್ಲೌಸ್ ಇದ್ದಾವೆ. ಅದಾದಮೇಲೆ ನೆಕ್ಸ್ಟು ತೌಡೂರ್ದೊಂದು ಮದುವೆದು ಇದೆ, ಮತ್ತು ಅದಲ್ಲದೆ ನಿಚ್ಚಾಪುರದೊಂದು ಮದುವೆದಿದೆ. ಇನ್ನೂ 2 ಮದುವೆ ಬ್ಲೌಸಸ್ಸು ಸ್ಟಿಚಿಂಗ್ ಇದ್ದಾವೆ. ವರ್ಕ್ ಮಾಡ್ತಾನೆ ಸ್ಟಿಚ್ ಮಾಡಬೇಕು ಅಂದ್ಕೊಂಡಿದ್ವಿ. ನೋಡೋಣ ಯಾವ ಥರ ಆಗುತ್ತೆ ಅಂತೇಳಿ. ಸ್ವಲ್ಪ ಬ್ಯುಸಿ ಇದ್ದೀವಿ ಸ್ಟಿಚ್ಚಿಂಗಲ್ಲಿ. ಸೊ ಫ್ರೀ ಟೈಮಲ್ಲಿ ನಾನು ವೀಡಿಯೋ ಮಾಡ್ಕೊಂಬಿಟ್ಟು ನೈಟು ಎಡಿಟ್ ಮಾಡಿ ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತಿದ್ದೀನಿ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಯಾರಿಗೆಲ್ಲ ವೀಡಿಯೋಸ್ ಮತ್ತು ಶಾರ್ಟ್ಸ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಮತ್ತು ವೀಡಿಯೋ ಬಗ್ಗೆ ನಿಮ್ಗೆ ಅನಿಸಿದ್ದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಮದುವೆ ಬ್ಲೌಸಸ್ಸು ತುಂಬ ಇರೋದ್ರಿಂದ ಎಲ್ಲಿ ಹೋಗೋಕ್ಕಾಗಿಲ್ಲ. ಫಂಕ್ಷನ್ ತುಂಬ ಇದ್ದಾವೆ. ಸೊ ಏನೋ ಹತ್ರ ರಿಲೇಟಿವ್ಸ್ಗೆ ಅಷ್ಟೇ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ನಮ್ಮೂರಿಂದ ರಿಲೇಷನ್ ಆಗಬೇಕು ಪುನಗಟ್ಟೆಯವ್ರದ್ದು ಮೊನ್ನೆ ಇತ್ತು. ಅವಳು ಮೇಕಪ್ ಆರ್ಟಿಸ್ಟು ನಯನ ಅಂತ. ಅವಳು ತುಂಬ ಹೇಳಿದ್ಲು. ಸೊ ಹೋಗೋಕ್ಕಾಗಲಿಲ್ಲ. ನೆಕ್ಸ್ಟು ಮದುವೆ ತುಂಬ ಇದ್ದಾವೆ. ನೋಡೋಣ ಅವಾಗ ಬರೋಣ ಅಂತೆ ತಗೊಳಪ್ಪೆ ಅಂತ ಹೇಳಿದ್ದೆ. ಈ ವೀಕಲ್ಲಿ 1 ಡೇ ಫ್ರೀ ಮಾಡ್ಕೊಂಬಿಟ್ಟು ಭರಮಸಾಗರಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀವಿ. ಯಾಕಂದರೆ ತರಳಬಾಳೆ ಹುಣ್ಣಿಮೆ ನಮ್ಮ ಕಡೆಗೆಲ್ಲ ತುಂಬ ಫೇಮಸ್ ಹಬ್ಬ ಅಂತಲೇ ಹೇಳ್ಬೋದು. ಅದು ಆಲ್ಮೋಸ್ಟ್ ಎಲ್ಲರೂ ಹೋಗ್ತಾರೆ. 9 ದಿನಗಳ ಕಾಲ ನಡೆಯುತ್ತೆ. ಸೊ 1 ದಿವಸ ಫ್ರೀ ಮಾಡ್ಕೊಂಡು ಹೋಗ್ಬೇಕು ಅಂದ್ಕೊಂಡು. ನನ್ನ ತಮ್ಮ ಬಂದುಬಿಟ್ಟು ಬೆಂಗಳೂರಲ್ಲಿದ್ದಾನೆ. ಸೊ ಅವನು ಸಾಟರ್ಡೆ ಬರ್ತಿದ್ದೀನಿ ನಾನು ಈವ್ನಿಂಗು ಹೋಗಿ ಬರೋಣ ಕಾರಲ್ಲಿ ಅಂತ ಹೇಳಿದ್ದಾನೆ. ಮಕ್ಕಳು ಮತ್ತು ನನ್ನ ತಂಗಿ ಅವನು ಹೋಗಬೇಕು ಅಂದ್ಕೊಂಡಿದ್ದೀವಿ 1 ನೈಟು ಫ್ರೀ ಮಾಡ್ಕೊಂಬಿಟ್ಟು. ಸೊ ನೋಡೋಣ ಏನಾಗುತ್ತೆ ಅಂತೇಳಿ. ಹೋದರೆ ನಾನು ಶೇರ್ ಮಾಡ್ಕೊಳ್ತೀನಿ. ನಮ್ಮ ಗುರುಗಳ ತರಳಬಾಳೆ ಹುಣ್ಣಿಮೆ ಯಾವ ಥರ ಸ್ಪೆಷಲಾಗಿರುತ್ತೆ ಅಂತ ಹೇಳಿ ನಿಮ್ಮ ಜೋಡಿ. ಸೊ ನೋಡಿದ್ರಲ್ಲ ಇಷ್ಟೊತ್ತು ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಬಾಯ್, ಟೇಕ್ ಕೇರ್.